ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗ, ಈ ಭಾಗದಲ್ಲಿ ಸಾಕಷ್ಟು ಒಂದು ಅತ್ಯಾಸಕ್ತಿಯ ವಿಷಯಗಳನ್ನ ತಿಳಿಸ್ಕೊಡ್ತೀರಾ, ಅಂದ್ರೆ ಸಂಸ್ಕಾರಗಳ ಕುರಿತು ತಿಳಿಸ್ಕೊಡ್ತೀರಾ. ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ನಮ್ಮಲ್ಲಿ ದೈವ ದರ್ಶನ, ಸಂಸ್ಕಾರ, ನೀತಿ ನಿಯಮಗಳು ಸಾಕಷ್ಟಿವೆ. ದೇವಸ್ಥಾನಕ್ಕೆ ಹೋದಾಗ ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದೆ. ನೀವುಗಳು ಒಂದು ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯ ಏನನ್ನ ಬೇಕು, ಏನನ್ನ ಬೇಡ, ಏನನ್ನ ಮಾಡಬೇಕು, ಏನನ್ನು ಮಾಡಬಾರ್ದು, ಇದನ್ನ ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಕೆಲವ್ರು ಏನು ಗೊತ್ತಾ, ಇಲ್ಲ ರೀ ನಾವು ಮೊದಲಿಂದ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ, ಅದಂಗ್ರಿ ಬಿಡೋಕ್ಕಾಗತ್ತೆ. ನಿಮ್ಮ ಹಣೆ ಬರ ಮಾಡ್ಕೊಂಬಂದಿದ್ದೀರಾ ಅಂದರೆ ಪಾಪ ನಿಮ್ಗೆ ಯಾರೂ ಸರಿಯಾಗಿ ಹೇಳಲಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಯಾರೂ ಹೇಳ್ತಿರ್ಲಿಲ್ಲ, ಹೊಟ್ಟೆ ಕಿಚ್ಚಿಗೆ. ಆದರೆ ಎಲ್ಲ ರಹಸ್ಯಗಳು ಕೆಲವೆಲ್ಲ ಯಾವ ಕಾಲಕ್ಕೂ ಹೇಳದೇ ಇರೋದೇ ಹೇಳೋವಂಥವನೇ ನರೇಂದ್ರ ಬಾಬು ಶರ್ಮಾ. ಏನಂತೀರಾ? ಅದಕ್ಕೆ ನಿಗೂಢವಾಗಿರ್ತಕ್ಕಂಥ ರಹಸ್ಯಗಳನ್ನು ಎಲ್ಲ ಬಯಲ್ಪಡಿಸೋದು, ಯಾವ ಕಾಲಕ್ಕೂ ನಿಮಗೆಲ್ಲ ಹೊಸದಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋದೇ ನಮ್ಮ ಆದ್ಯ ಕರ್ತವ್ಯ. ಜೀವನದಲ್ಲಿ ಒಬ್ಬ ಮನುಷ್ಯ ಸರಿಯಾಗಿ ನಡೀಬೇಕು, ಇಲ್ಲ ಮಾಡಲೇಬಾರ್ದು. ನೋಡಿ, ದೇವ್ರ ಪೂಜೆನ, ದೇವರ ಪುನಸ್ಕಾರಗಳನ್ನು ಅಥವಾ ಯಾವುದೇನ ನಂಬಬೇಕಾ, ಪೂರ್ತಿ ನಂಬಿಬಿಡಿ. ಇಲ್ವಾ ಅರ್ಧ ಅರ್ಧ ಅಂತ ಇಟ್ಕೊಂಡ್ರೆ 50-50 ಮಸ್ಕ ಚಸ್ಕ ಥರ ಆದರೆ ಜೀವನ ನಡೆಯಲ್ಲ. ಇಲ್ಲ, ನೀವು ವಾಸ್ತುನೂ ನೋಡಬೇಡಿ, ಶಾಸ್ತ್ರನೂ ನಂಬಬೇಡಿ, ನಿಮ್ಮ ದಿಕ್ಕಲ್ಲಿ ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೇ ನಡೀರಿ. ಆವಾಗ ಏನಾಗತ್ತೆ ಗೊತ್ತಾ, ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಎಲ್ಲೋ ಜಯಿಸ್ತೀರ. ಇದು ಅದು ಗೊಂದಲ ಮಾಡ್ಕೊಂಡ್ಬಿಟ್ಟು ಅರ್ಧ ಇಟ್ಕೊಂಡಾಗ ಜೀವನದಲ್ಲಿ ಈ ಕಡೆನೂ ಹೋಗಲ್ಲ, ಆ ಕಡೆನೂ ಹೋಗಲ್ಲ. ಹೇಗಿರುತ್ತೆ ಗೊತ್ತಾ ಜೀವನ? 2 ದೋಣಿಯಲ್ಲಿ ಕಾಲಿಟ್ಟಾಗಿರುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ದೋಣಿಗೆ ಹೋಗಿ ಕೂತ್ಕೊಳ್ಳಿ, ಜೀವನ ನೆಟ್ಟಿಗೆ ಸಾಗತ್ತೆ, ಒಂದು ದಡವಾದರೂ ಮುಟ್ತೀರ. ಅದಕ್ಕೋಸ್ಕರ ಇಂಥ ಒಂದು ಜೀವನ ಸಾಗಿಸಕ್ಕೆ ನಮ್ಮ ಸಂಸ್ಕಾರದಲ್ಲಿ ಇವತ್ತಿನ ದಿವಸ ಹೇಳ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ. ಯಾವ ಕಾಲಕ್ಕೂ ಮನುಷ್ಯ ಜೀವನದಲ್ಲಿ ನವಗ್ರಹ ಪ್ರದಕ್ಷಿಣೆ ಹಾಕಲೇಬಾರ್ದು. ಯಾವ ಶಾಸ್ತ್ರದಲ್ಲೋ ನವಗ್ರಹನ ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಶಾಸ್ತ್ರವೇ ಇಲ್ಲ. ದೇವಾಲಯಗಳಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಯಾವ ಕಾಲಕ್ಕೂ ಎಲ್ಲೂ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲೇ ಇಲ್ಲ ಶಾಸ್ತ್ರದಲ್ಲಿ. ಯಾವ ಧರ್ಮ ಆಗಮ ಶಾಸ್ತ್ರದಲ್ಲೋ, ಯಾವ ಶಿಲ್ಪಶಾಸ್ತ್ರದಲ್ಲೋ ಎಲ್ಲೂ ನವಗ್ರಹ ಪ್ರತಿಷ್ಠಾಪನೆ ಮಾಡುವಂಥ ಆಗಮವೂ ಇಲ್ಲ. ಖಂಡಿತ ಅಂದರೆ ಆ ಕಾಲಕ್ಕೆ ಏನು ಅಂದರೆ ಹೊರ ಜನಾಂಗ ಅಂತ ಬಹಳ ಜನ ಏನು ಮಾಡಿಬಿಟ್ರು, ದೂರ್ತಾ ಹೋದರು. ನೀವು ಕೀಳ್ಮಟ್ಟದವ್ರಿ, ನೀವೆಲ್ಲ ಮೇಲ್ ಬರಬಾರ್ದು ಅಂತ ಹೇಳಿ ಅವರನ್ನು ದೂರ್ತಾ ಹೋದ್ರು. ಅವರೆಲ್ಲ ಏನು ಮಾಡಿದ್ರು, ಪಾಪ ದೇವಸ್ಥಾನದಲ್ಲಿ ಬಿಡಲ್ವಲ್ಲ ಅಂತ ಹೇಳಿ ಒಂದು ವೃಕ್ಷಗಳನ್ನು ಪೂಜೆ ಮಾಡಿಕೊಳ್ಳೋ ನಿಯಮವನ್ನು ಋಷಿ ಮುನಿಗಳಲ್ಲಿ ತರಕಂತ ಯಾವುದು ಬಂದಿದೆ, ನವಗ್ರಹಗಳನ್ನ ಪೂಜೆ ಮಾಡ್ತಾ ಬಂದರು. ಅಂದರೆ ಫಾರ್ ಎಕ್ಸಾಂಪಲ್ಲು ಎಕ್ಕದ ಗಿಡವನ್ನು ಪೂಜೆ ಮಾಡಿದ್ರೆ ಆಹಾ ಸೂರ್ಯದೇವ ನಮಸ್ಕಾರ ಅಂಥೇಳಿ ಆ ಸೂರ್ಯನಿಗೆ ನಮಸ್ಕಾರ ಮಾಡಿ ಎಕ್ಕದ ಗಿಡವನ್ನು ಪ್ರದಕ್ಷಿಣೆ ಮಾಡೋರು. ಹೀಗೆ ಮಾಡ್ಕೊತಾ ಬಂದು ಶಮಿ ವೃಕ್ಷ ಅಂದಾಗ ಶನೇಶ್ವರನ ಸ್ಮರಣೆ ಮಾಡಿಕೊಂಡ್ರು. ಬಹಳ ಸಂತೋಷ, ಶನೇಶ್ವರ ನಮಸ್ಕಾರ ಅಂತ. ಔದುಂಬ್ರ ವೃಕ್ಷ, ಓಹೋ ಶುಕ್ರನ ನಮಸ್ಕಾರ ಮಾಡಿದ್ರೆ, ಔದುಂಬ್ರ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ರೆ ಲಕ್ಷ್ಮೀ ವಾಸವಾಗಿರ್ತಾಳೆ, ಶುಕ್ರನ ನಮಸ್ಕಾರ. ಅರಳಿ ಮರ ಅಂದರೆ ಗುರು ನಮಸ್ಕಾರ. ಹೀಗೆ ಒಂದೊಂದು ದೇವತೆಗಳಿಗೆ ನಮಸ್ಕಾರ ಮಾಡ್ಕೊತಾ ಬಂದರು. ಈ ನಮಸ್ಕಾರಗಳನ್ನು ಮಾಡ್ಕೊತಾ ಬಂದಾಗ ಇದಕ್ಕೊಂದು ದೇವರಿರಲಿ ಅಂತ ಹೇಳಿ ದೂರದಲ್ಲಿ ದೇವಸ್ಥಾನದ ಹೊರಭರಾಂತದಲ್ಲಿ ನೆಕ್ಸ್ಟ್ ಮಾಡ್ಕೊತಾ ಬಂದಿದ್ದೇನು ಅಂದರೆ ಒಂದು ದೇವಾಲಯ ಇರಲಿ, ಅದಕ್ಕೊಂದು ಹೊರಗಡೆ ಬೈಲಲ್ಲಿ ನವಗ್ರಹಗಳಿಗೆ ಆ ದೇವತೆಗಳನ್ನ ಯಾರ್ಯಾರು ಅಂತ ಹೇಳಿ ಆ ದೇವತೆಗಳು ಹೇಗಿದೆಯೋ ಮೂಲ ಮಂತ್ರ ಅಂತ ತಗೊಂಡು ಆ ವಿಗ್ರಹನ ಕೆತ್ತಕ್ಕೆ ಶುರು ಮಾಡುದು. ಅವರುಗಳು ಹೊರಭಾಗದಿಂದ ದೇವಸ್ಥಾನಕ್ಕೆ ದಾನವಾಗಿ ಈಶಾನ್ಯ ದಿಕ್ಕಲ್ಲಿ ಅಂದರೆ ದೇವಮೂಲೆ ಅವ್ರು ಏನು ಮಾಡ್ತಿದ್ರು, ಓಹೋ ದೇವಮೂಲಲ್ಲಿ ಇಟ್ಬಿಟ್ರೆ ಒಳ್ಳೇದಪ್ಪ, ದೇವರಲ್ಲೇ ವಾಸವಾಗಿರ್ತಾನೆ. ಈಶಾನ್ಯಸ ಸರ್ವಭೂತಾನಂ, ಎಲ್ಲ ಭೂತ ಪ್ರೇತ ಪಿಶಾಚಿಗಳು, ಎಲ್ಲ ದೇವಾರು ದೇವತೆಗಳು ಎಲ್ಲ ವಶೀಕರಣ ಯಾರಿಗೆ? ಸಾಕ್ಷಾತ್ ಶಿವನಿಗೊಬ್ಬನಿಗೆ. ಅದಕ್ಕೆ ಅಂತ ಶಿವನು ಎಲ್ಲಿ ವಾಸವಾಗಿದ್ದಾನೆ? ಈಶಾನ್ಯದಲ್ಲಿ, ನಾರ್ತ್ ಈಸ್ಟ್. ಓಹೋ ಇಲ್ಲಿಟ್ಬಿಟ್ರೆ ಆ ದೇವಸ್ಥಾನಕ್ಕೆ ಅಥವಾ ದೇವಾಲಯಕ್ಕೋ ಅಥವಾ ಗುಡಿಗೆ ಆ ಈಶಾನ್ಯ ಭಾಗದಲ್ಲಿ ಇಟ್ಟರೆ ಒಳ್ಳೆಯದು ಅಂತ ನವಗ್ರಹಗಳು ಪ್ರತಿಷ್ಠಾಪನೆ ಮಾಡಿದ್ರು. ಆಗಿಂದ ನವಗ್ರಹಗಳನ್ನ ಪ್ರದಕ್ಷಿಣೆ ಮಾಡ್ತಾ ಬಂದರು. ಆದರೆ ಆ ಕಾಲಕ್ಕೂ ತೊಂದರೆ ಬಂದಿಲ್ಲ. ಏನಕ್ಕೆ ತೊಂದರೆ ಬಂದಿಲ್ಲ ಅಂದರೆ ದೇವಸ್ಥಾನದಲ್ಲಿ ಬಂಧನವಾಗಿಲ್ಲ, ನವಗ್ರಹಗಳನ್ನ ಬಂಧನ ಮಾಡಲೇಬಾರ್ದು, ನಮ್ಮನ್ನ ಪ್ರದಕ್ಷಿಣೆ ಮಾಡ್ತಾ ಇರತ್ತೆ. ಏನೋ ಗ್ರಹಗಳು ಭೂಮಿನ ಸಂಪೂರ್ಣವಾಗಿ ಸೂರ್ಯನ ಸಮೇತವಾಗಿ ಎಲ್ಲ ಗ್ರಹಗಳು ಪ್ರದಕ್ಷಿಣೆ ಮಾಡ್ತಾ ಇದೆ. ನೀವು ಅನ್ಕೊಂಡಿರೋದೇನು ಅಂದರೆ ಸೂರ್ಯ ಒಂದೇ ಕಡೆ ಕೂತಿಯಾನೆ ಅಂತ. ಖಂಡಿತ ಇಲ್ಲ. ಸೂರ್ಯ ಆಲ್ಸೋ ಇಸ್ ರಿವಾಲ್ವಿಂಗ್. ಅಂದರೆ ಸೂರ್ಯನು ತನ್ನನ್ನು ತಾನೇ ಪ್ರದಕ್ಷಿಣೆ ಮಾಡ್ಕೊತಾ ಇದ್ದಾನೆ ಆ ದಿಕ್ಕಲ್ಲಿ. ಇದು ಸತ್ಯ. ಅಂದರೆ ಅವನು ದಿಕ್ಕನ್ನು ಯಾವ ಕಾಲಕ್ಕೂ ಪ್ರದಕ್ಷಿಣೆ ಮಾಡ್ತಾ ಇದ್ದ ಸಮಯದಲ್ಲಿ, ಗ್ರಹಗಳು ತನ್ನನ್ನು ತಾನೇ ಸುತ್ತಾ ಇದ್ದ ಸಮಯದಲ್ಲಿ ತನ್ನನ್ನು ತಾನೂ ಸುತ್ತಕೊಂಡು ಆ ಗ್ರಹಗಳು ಸೂರ್ಯನೂ ಸುತ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂತ ವಿಕಲ್ಪ ಮಾಡಿದಾಗ ನೀವು ಪ್ರದಕ್ಷಿಣೆ ಮತ್ತೆ ಮಾಡಿದಾಗ ಅಪಪ್ರದಕ್ಷಿಣೆ ಆಗತ್ತೆ. ನೀವು ಗ್ರಹಗಳಿಗೆ ಮತ್ತೆ ಹತ್ತಿರವಾಗ್ತೀರಾ. ಯಾವ ಕಾಲಕ್ಕೆ ಗ್ರಹಕ್ಕೆ ಹತ್ತಿರವಾಗ್ತಿರೋ ಅಲ್ಲಿ ಏನು ಹೇಳ್ತಾರೆ, ಅಷ್ಟಬಂಧನಂ. ಅಷ್ಟಬಂಧನದಲ್ಲಿ ಬಂಧನ ಮಾಡಿ. ನವಗ್ರಹಗಳು ಯಾವತ್ತು ಬಂಧನವಾಗ್ತಾರೋ, ನಿಮಗೆ ಅಕಸ್ಮಾತ್ ಶನಿ ಕಾಟ ಇದ್ರೆ ಶನೇಶ್ವರನ ಹತ್ರ ಹೊರಟೋಗ್ತೀರಾ. ಆ ಬಂಧನದಲ್ಲಿ ಏನು ಹೇಳುತ್ತೆ, ನಮಸ್ಕಾರ ಮಾಡಿ ಆಹ್ವಾನ ಮಾಡಿ ಇಟ್ಟಿರ್ತಾರೆ. ಓಹೋ ಶನಿ ಕಾಟದವನ ಇನ್ನೂ ಹತ್ತಿರವಾಗೋ, ಬಹಳ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ಏಟ್ ಬೀಳತ್ತಂತೆ. ಅಂದ್ರೆ ಆ ಹತ್ರಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಮುಟ್ಬಿಟ್ರೆ ಏಟು ಬೀಳೋದೇನೋ ಮುರ್ದೇ ಹೋಗುತ್ತೆ ದೇಹದ ಒಂದು ಭಾಗ. ಅಂದರೆ ಖಂಡಿತವಾಗ್ಲೂ ಇದು ನಡೆಯತಕ್ಕಂಥ ಸತ್ಯ. ಅದಕ್ಕೇನು ಮಾಡಬೇಕು, ಆ ಗ್ರಹ ಕಾಟ ಇದ್ದಾರೆ, ಆ ಗ್ರಹಗಳಿಗೆ ಅಧಿದೇವತೆ, ಅವ್ರು ಯಾರನ್ನು ಪೂಜೆ ಮಾಡ್ತಾರೋ ಅವ್ರನ್ನ ಭದ್ರ ಹಿಡ್ಕೋಬೇಕು.
ಫಾರ್ ಎಕ್ಸಾಂಪಲ್ ಸೂರ್ಯನ ನಮಸ್ಕಾರ ಮಾಡಿದ್ರೆ ಸೂರ್ಯ ಪಾರ್ವತಿ ಪರಮೇಶ್ವರನ ಪೂಜೆ ಮಾಡ್ತಾನೆ. ಅದಕ್ಕೆ ನೀವೇನು ಮಾಡಬೇಕು, ಬರೀ ಈಶ್ವರನ ದೇವಸ್ಥಾನಕ್ಕೆ ಹೋಗಬಾರ್ದು, ಪಾರ್ವತಿ ಪರಮೇಶ್ವರ ಇಬ್ಬರೂ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ನವಗ್ರಹಗಳ ಹತ್ರ ಎಳ್ಳು ದೀಪವನ್ನು ಹಚ್ತಾ ಇದ್ರು. ಎಳ್ಳು ದೀಪವನ್ನು ಯಾವ ಶಾಸ್ತ್ರದಲ್ಲಿ ಹೇಳಿದೆ ಹಚ್ಚು ಅಂತ? ಎಳ್ಳು ದೀಪ ಅಂದರೆ ಶನಿಗೆ ಮಾತ್ರ ಎಳ್ಳು, ಎಲ್ಲ ದೇವ್ರಿಗೂ ಎಳ್ಳಿನ ದೀಪ ಹಚ್ಚು ಅಂತಾನ ಯಾವನಾದರೂ? ಯಾವನೂ ಹೇಳಿಲ್ಲ. ಶನಿಗೆ ಕರ್ಮಾಧಿಪತಿಯಾಗಿರ್ತಕ್ಕಂಥವನಿಗೆ ಆಹಾರ ಧಾನ್ಯ ದಾನ ಮಾಡ್ತಕ್ಕಂಥದ್ದೇ ಎಳ್ಳು. ಅದಕ್ಕೆ ತಿಲ ಅಂತ ಹೇಳಿ ಹೋಮವನ್ನು ಮಾಡಬೇಕಾ, ಮೃತ್ಯುಂಜಯಕ್ಕೆ ಮಾಡುವಾಗ ಕಪ್ಪು ತಿಲ ಹಾಕ್ತಾರೆ, ಅಂದರೆ ತಿಲಾ ಹೋಮ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಎಳ್ಳನ್ನು ಹಾಕಿ ಮೃತ್ಯುಂಜಯನಿಗೆ ಪ್ರಾರ್ಥನೆ ಮಾಡ್ತೀವಿ, ಭಗವಂತ ಕರ್ಮಾಧಿಪತಿ ಹತ್ರ ಬರ್ತಾ ಇದ್ದಾನೆ, ದೂರ ತಳ್ಳವನ ಹೇಳಿ ಅವನಿಗೆ ಧಾನ್ಯವನ್ನು ಹೇಳಿ ಆ ತಿಲಾ ಹೋಮವನ್ನು ಮಾಡ್ತೀವಿ. ಆಯುಸ್ಸು ಅಭಿವೃದ್ಧಿ ಆಗಬೇಕಾ, 60 ವರ್ಷ ಶಾಂತಿ ಮಾಡಬೇಕಾ, ತಿಲಾ ಹೋಮವನ್ನು ಮಾಡ್ತೀವಿ. ಇಲ್ಲ ಮೃತ್ಯುಂಜಯ ಶಾಂತಿ ಮಾಡಬೇಕಾ, ಅಪಮೃತ್ಯು ಸಂಕೇತವ, ಆಕ್ಸಿಡೆಂಟ್ ಆಗತ್ತೆ ಅಂತ ಯಾರಾದ್ರೂ ಜ್ಯೋತಿಷ ಹೇಳಿದಾನ, ಅದಕ್ಕೆ ಕಾಪಾಡಪ್ಪ ಅಂತ ಹೇಳ್ಕೊಳ್ಳೋದು ಯಾರನ್ನ? ಮೃತ್ಯುಂಜಯನ. ಅಂದರೆ 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಶನೇಶ್ವರ ಇನ್ಯಾರೋಲ್ಲ, ಸಾಕ್ಷಾತ್ ಪರಮೇಶ್ವರನೇ. ಅದಕ್ಕೋಸ್ಕರ ಅಂಶಪೂರ್ವಕವಾಗಿ ಕತ್ತಲ ಅಂಶವಾಗಿರೋದನ್ನೇ ಶನೇಶ್ವರ, ಸೂರ್ಯನ ಅಂಶವಾಗಿರತಕ್ಕಂಥವನೇ ಪರಮೇಶ್ವರ. ಎರಡೂ ಸೇರಿದಾಗ ಅವನು ಏಕಾಕ್ಷಂ ಬ್ರಹ್ಮ ಒಬ್ಬನೇ. ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ಏನು ಅಂದರೆ ಜೀವನದಲ್ಲಿ ತಿಳ್ಕೊಳ್ಳಿ, ನವಗ್ರಹಗಳನ್ನ ಯಾವುದೇ ದೇವಸ್ಥಾನದಲ್ಲಿ, ದೇವಾಲಯಗಳಲ್ಲಿ, ಗುಡಿಗಳಲ್ಲಿ ಪ್ರದಕ್ಷಿಣೆ ಮಾಡಬಾರ್ದು. ದೂರದಲ್ಲಿ ಹಾಯ್ ಬಾಯ್, ಚೆನ್ನಾಗಿದೆಯಾ ಅದಾದ ಮೇಲೆ ಪಕ್ಕದಲ್ಲೇ ಪ್ರಸಾದ ಇಟ್ಟಿರ್ತಾರೆ. ಅಯ್ಯೋ ಪ್ರಸಾದ ಇಟ್ಬಿಟ್ಟಿದಾರಪ್ಪ ಅಂದ್ಬಿಟ್ಟು ಆ ದೇವಸ್ಥಾನದವರ ಹಿಂಗೇ ಪ್ರದಕ್ಷಿಣೆ ಮಾಡಿ ಆ ಕಡೆ ಇಸ್ಕೊಂಡು ಹೋಗಿ ಅಂತ ನವಗ್ರಹ ಇಟ್ಟಿರ್ತಾರೆ. ನೀವಲ್ಲಿ ಹೋಗಿ ಪ್ರಸಾದ ತಿನ್ನೋದು, ನಿಮಗೆ ಗೊತ್ತಿಲ್ಲ ಆ ಪ್ರಸಾದ ಅಂದರೆ ಅಲ್ಲಿ ಏನು ನೈವೇದ್ಯ ಮಾಡಿರ್ತಾರೋ ಗೊತ್ತಿಲ್ಲ. ಆ ನವಗ್ರಹದ ಹತ್ರ ಆವತ್ತಿನ ದಿವಸ ಯಾರ್ದೋ ಒಂದು ಶಾಂತಿ ಮಾಡಿಸಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ನವಗ್ರಹದ ಹತ್ರ ನೀವು ಹೋದಾಗ, ನೀವು ಈ ಪ್ರಸಾದವನ್ನು ತಿಂದಾಗ ಆ ದೋಷ ಹತ್ರಕ್ಕೆ ಬಂದವನಿಗೆ ಹೊಡೀಲಿ. ಆಪೋಸಿಟ್ ರಿಯಾಕ್ಷನ್ ಪಟಾರ್ ಅಂತ ಹೊಡೆಯುತ್ತೆ. ಈಗ ಕರೆಂಟು ಹೈ ವೋಲ್ಟೇಜ್ ಇದೆ ಗೊತ್ತು, ಇನ್ನೊಂದು 2 ಫೇಸ್ ಹಾಕ್ಕೊಂಡಾಗ ಪರವಾಗಿಲ್ಲ, ಕಂಟ್ರೋಲಿಂಗ್ ಅಂಡ್ ಪವರ್. ಅದು ಹೈ ಫೇಸ್ ಇಲ್ದರೆ ಬರೀ ಡೈರೆಕ್ಟ್ ಆಗಿದ್ರೆ ಏನಾಗುತ್ತೆ, ಧಡಾರ್ ಅಂತ ಹೊಡೆಯುತ್ತೆ. ಹಾಗೆ ನವಗ್ರಹಗಳ ಹತ್ರ ಹೋಗಲೇಬಾರ್ದು. ಮನುಷ್ಯನಾಗಿ ಹುಟ್ಟಿದ್ರೆ, ನೀವು ನಿಜವಾಗ್ಲೂ ಮನುಷ್ಯನಾಗೇ ಹುಟ್ಟಿದ್ರೆ ನವಗ್ರಹಗಳನ್ನ ಪ್ರದಕ್ಷಿಣೆ ಮಾಡಲೇಬಾರ್ದು. ಯಾಕೆ ಅಂದರೆ ನೀವು ಕನ್ಯಾಕುಮಾರಿಯಿಂದ ನಿಮಗೆ ಹೋಗ್ತಕ್ಕಂಥ ವಿಚಾರ ಕಾಶ್ಮೀರದವರೆಗೂ ಹೋಗಿ ಯಾವುದೇ ದೇವಾಲಯದಲ್ಲೂ ನವಗ್ರಹ ಪ್ರದಕ್ಷಿಣೆ ಮಾಡಿಲ್ಲ, ಪ್ರತಿಷ್ಠಾಪನೆ ಮಾಡಿಲ್ಲ. ಮನುಷ್ಯ ಕಟ್ಟಿರೋ ದೇವಸ್ಥಾನದಲ್ಲಿ ಮಾತ್ರ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಎಲ್ಲಿ? ಈಶಾನ್ಯದಲ್ಲಿ. ಕೆಲವು ದೇವಸ್ಥಾನದಲ್ಲಿ ಮಾಡೋದು ಹೊರಭಾಗದಲ್ಲಿ, ಆವರಣದ ಒಳಗೇನೆ ಬಿಟ್ಬಿಟ್ಟು ಹೊರಭಾಗದಲ್ಲಿ ದೂರದಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡಿದ್ರು. ಅಲ್ಲಿ ನೀವು ಏನು ಮಾಡ್ತಿದ್ರು, ಶಾಂತಿಗಳು ಏನಾದರೂ ಮಾಡಿಸಿದ್ರೆ, ಹೋಮಗಳೇನಾದರೂ ಮಾಡಿಸಿದ್ರೆ ಅಲ್ಲಿ ಮಾಡಿಸ್ಬಿಟ್ಟು ಒಳಭಾಗದಲ್ಲಿ ಕೈ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ನಮಸ್ಕಾರ ಮಾಡಬೇಕು. ಯಾಕೆಂದರೆ ತಿರುಪತಿಲಿ ಹೋಗಿ, ತಿರುಪತಿಲಿ ನೀವೇನು ಅಂದರೆ ನವಗ್ರಹಗಳು ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಆಗಿದೆಯೋ ಆ ಕ್ಷೇತ್ರಕ್ಕೆ ಹೋಗಿ. ಯಾವ ಕ್ಷೇತ್ರ ಪ್ರತಿಷ್ಠಾಪನೆ ಆಗಿದೆ? ತಿರುಪತಿಲಿ ಇದೆಯಾ? ಖಂಡಿತ ಇಲ್ಲ. ಧರ್ಮಸ್ಥಳದಿದೆಯಾ? ಖಂಡಿತ ಇಲ್ಲ. ಕೋಲೂರು ಮೂಕಾಂಬಿಕೆಗಳಿದೆಯಾ? ಖಂಡಿತ ಇಲ್ಲ. ದೊಡ್ಡ ದೊಡ್ಡ ದೇವಾಲಯ ರಾಮೇಶ್ವರದಲ್ಲಿ ಇದೆಯಾ? ಇಲ್ಲ. ನವಗ್ರಹಗಳು ಎಲ್ಲಿ ಬರುತ್ತೋ ಆ ದೇವಸ್ಥಾನದಲ್ಲಿ ನೀವು ಹೋದ ತಕ್ಷಣ ಸುಚಿಲ ರೆಡಿ, ಟೈಮ್ ಆಯಿತು ಹೊರಟು ಬಿಡೋಣ ಅಂತ ಹೇಳ್ತೀರಿ ನಿಮ್ಮ ಹೆಂಡತಿಗೆ. ಅಂದರೆ ಯಾವ ಕಾಲಕ್ಕೂ ಒಂದು 5 ನಿಮಿಷ ಕೂತ್ಕೊಳ್ಳೋ ಮನಸ್ಸು ಕೂಡ ಆ ನವಗ್ರಹ ಪ್ರತಿಷ್ಠಾಪನೆ ಆಗಿರೋ ದೇವಸ್ಥಾನದಲ್ಲಿ ಇರಲ್ಲ. ಅದೇ ನೀವು ಶೃಂಗೇರಿಗೆ ಹೋಗಿ, ಅದೇ ನೀವು ಧರ್ಮಸ್ಥಳಕ್ಕೆ ಹೋಗಿ ಕೂತ್ಕೊಂಡ್ರೆ ಸ್ವಲ್ಪ ಕೂತ್ಕೊಳ್ಳೋಣ, ಎಷ್ಟು ಚೆನ್ನಾಗಿದೆ. ಯಾಕೆಂದರೆ ನವಗ್ರಹಗಳು ಪ್ರತಿಷ್ಠಾಪನೆ ಮಾಡಿಲ್ಲ ಅಲ್ಲಿ. ನವಗ್ರಹಗಳು ಕೂಡ ಯಾವ ಕಾಲಕ್ಕೂ ಆವರಣದಲ್ಲಿ ನಿಮ್ಮನ್ನು ಬಂಧನ ಮಾಡಲ್ಲ, ವಿಶಾಲವಾಗಿ. ಯಾಕೆಂದರೆ ನವಗ್ರಹಗಳನ್ನ ಸ್ವತಂತ್ರ ದೇವತಾ ಪೂಜಿತ, ಅವ್ರನ್ನ ಯಾವತ್ತೂ ಸ್ವತಂತ್ರವಾಗಿ ಇಡಬೇಕು, ಸ್ವತಂತ್ರವಾಗೇ ಇರಬೇಕು. ಅವ್ರು ಯಾವ ಕಾಲಕ್ಕೂ ಯಾರ ಬಂಧನದಲ್ಲಿಲ್ಲ. ಅದಕ್ಕೆ ಇಂದ್ರ ಏನು ಮಾಡ್ದ, ಹೌದಾ ನವಗ್ರಹ ಬಂಧನ ಪ್ರದಕ್ಷಿಣೆ ಮಾಡಬಾರ್ದಾ ಅಂತ ಹೇಳಿ ಋಷಿ ಮುನಿಗಳನ್ನ ತಪಸ್ ಮಾಡಿಕೊಂಡು ಅವನೇನು ಮಾಡ್ದ ಗೊತ್ತಾ, ವಿಮಾನದಲ್ಲಿಟ್ಟ. ಅದಕ್ಕೋಸ್ಕರ ಸುಚೀಂದ್ರಮ್ಮಲ್ಲಿ ಕಾಲಡಿಯಿಂದ ಪಕ್ಕದಲ್ಲಿ ಒಂದು 60 ಕಿಲೋಮೀಟರ್ ದೂರದಲ್ಲಿ ಹೋದರೆ ಸುಚೀಂದ್ರಂದಲ್ಲಿ ಮಂಟಪದಲ್ಲಿಟ್ಟ. ಆ ಮಂಟಪ ಇವತ್ತಿಗೂ 1 ಅಡಿ ಮೇಲೆ ಭೂಸ್ಪರ್ಶವೇ ಇಲ್ಲದೆ ತೇಲ್ತಾ ಇದೆ. ಇಡೀ ಕಲ್ಲಿನ ಮಂಟಪ, ಮೇಲ್ಭಾಗದಲ್ಲಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ದೀಪವನ್ನು ದರ್ಶನ ಮಾಡಿ ಇಡ್ತಕ್ಕಂಥ ವಿಚಾರ ಎಷ್ಟು ಸಂತೋಷವಾಗುತ್ತೆ. ಅದಕ್ಕೆ ಹೇಳೋದು, ದೇವತಾ ಅನುಗ್ರಹದಲ್ಲಿ ಯಾವತ್ತು ನವಗ್ರಹಗಳನ್ನ ಪ್ರದಕ್ಷಿಣೆ ಮಾಡ್ತಾರೋ, ವಿಶೇಷವಾಗಿ ಆ ಅನುಗ್ರಹವನ್ನು ಪಡಿಬೇಕು ಅಂತಿದೆಯೋ, ದೂರದಿಂದ ವೃಕ್ಷ ಪೂಜೆ ಮಾತ್ರ ಸಲ್ಲುತ್ತೆ ಹೊರತು ನವಗ್ರಹಗಳ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನವಗ್ರಹನ ಸುತ್ತೀರಾ, ನವಗ್ರಹದ ಹತ್ರ ಹೋಗ್ಬಿಟ್ಟು 9 ನಮಸ್ಕಾರ ಹಾಕ್ತೀರಾ, ಬಹಳ ಕಷ್ಟವಾಗುತ್ತೆ. ಇದು ಯಾವ ಕಾಲಕ್ಕೂ ಯಾರಾದರೂ ಬಂದು ಅಪಶಕನ ಅಥವಾ ಯಾವುದಾದ್ರೂ ಬಂದು ಇಲ್ಲ ಅವ್ರು ಹೇಳಿದ ಸರಿಯಲ್ಲ ಅಂತ ಏನಾದರೂ ಹೇಳಿದ್ರು, ನನ್ನ ಹತ್ರ ಪ್ರತಿವಾದಕ್ಕೆ ನಿಂತ್ಕೊಳ್ಳಿ, ನಾನು ಅದಕ್ಕೆ ಸಾಕ್ಷಿ ತೋರಿಸ್ತೀನಿ. ಆಡಂಬರವಾಗಿರ್ತಕ್ಕಂಥವ್ರು, ಅಲ್ಪ ವಿದ್ಯೆ ಇರತಕ್ಕಂಥವ್ರು, ಎಂಟಿ ಮೆಸಲ್ಸ್ ಮೇಕ್ಸ್ ನಾಯ್ಸ್, ತುಂಬಿದ ಕೊಡ ಯಾವತ್ತೂ ಈ ಕಾಲಕ್ಕೆ ಆಕ್ಷೇಪಣೆ ಮಾಡೋದೇ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೆ ಇಂಥ ಒಂದು ನವಗ್ರಹದಲ್ಲಿರ್ತಕ್ಕಂಥ ವಿಶೇಷ. ನವಗ್ರಹ ಅಂದ್ರೆ ಏನು? ಸರ್ವದಾ 9 ಅಂದರೆ ನಂಬರ್ 9 ಅನ್ನೋದು ಗಮನ ಇಟ್ಕೊಂಡ್ರೆ ಮಿಕ್ಕ ಸಂಖ್ಯೆಗಳು ಏನು ಬರುತ್ತೆ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡ್ಕೋಬಹುದು. ನಿಮ್ಮ ಬಾಂಧವ್ಯ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಅಂತ ವಿಶೇಷವಾಗಿರ್ತಕ್ಕಂಥ ಅವಗುಣಕ್ಕೆ ನೀವೆಲ್ಲ ಏನು ಮಾಡಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಗುರುಜಿ ನವಗ್ರಹಗಳನ್ನ ಯಾಕೆ ಸುತ್ತಬಾರ್ದು ಅಂತ ಕೂಡ ಹೇಳಿದ್ರಿ. ಹಾಗೆ ಪ್ರತಿದಿನವೂ ನೀವು ನಮ್ಗೆ ಈ ತಿದ್ದಿ ಬುದ್ಧಿ ಹೇಳ್ತಿರ್ತೀರಾ ಸಂಸ್ಕಾರಗಳ ಕುರಿತು. ಈ ಒಂದು ಕೈಕರ್ಯ ಸದಾಕಾಲ ಮುಂದುವರಿಬೇಕು ನಮ್ ಜೊತೆ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು.